ಎಲ್ರಿಗೂ ನಮಸ್ಕಾರ. ಲವ್ ಸೀಸನ್ಸ್ ನೀವು ಟೈಟಲ್ ನೋಡಿದ್ರೆ ಅರ್ಥ ಆಗುತ್ತೆ. 3 ಜನ ಹೀರೋಯಿನ್ಗಳು ಕೂಡ ಇದ್ದಾರೆ. 3 ಸೀಸನ್ ಕತೆ ಅಂತ ಹೇಳ್ಬೋದು. ಇದೊಂದು ಲವ್ ಸ್ಟೋರಿ ಜೊತೆಲಿ ಸೋಷಿಯಲ್ ಡ್ರಾಮಾ ಇದೊಂದು ಸಿನಿಮಾ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಸಿನಿಮಾದಲ್ಲಿ. ಎಲ್ಲಕ್ಕಿಂತ ವಿಶೇಷವಾಗಿ ಹೇಳ್ಬೇಕಂದ್ರೆ ಕೃತಿಕ್ ಡೈರೆಕ್ಟರ್ ತುಂಬಾ ಪ್ಯಾಷನೇಟ್ ಹುಡುಗ. ಜೊತೆಲಿ ನೋಡಿದ್ರೆ ಏನೋ ಕಾಲೇಜ್ ಇನ್ನೂ ಕಂಪ್ಲೀಟ್ ಆಗಿದ್ದಾರೆ, ಕಾಲೇಜ್ನಲ್ಲಿ ಇರಬೇಕು ಅನ್ನೋ ತರ ಒಂದು ಬಾಡಿ ಲ್ಯಾಂಗ್ವೇಜ್ ಇದೆ ಅವ್ರದ್ದು. ಬಟ್ ತುಂಬಾ ಮೆಚೂರ್ ಆಗಿದ್ದಾರೆ. ಸಿನಿಮಾ ವಿಷಯ ಬಂದಾಗ ಸುಮಾರು ಸಿನಿಮಾಗಳಿಗೆ ಕೆಲಸನೂ ಮಾಡಿದ್ದಾರೆ ದೊಡ್ಡ ದೊಡ್ಡ ಬ್ಯಾನರ್ಗಳಲ್ಲಿ. ತುಂಬಾ ಅಂದ್ರೆ ನೀವು ಯೋಚನೆ ಬುದ್ಧಿವಂತಿಕೆಯಿಂದ ತುಂಬಾ ಮೆಚೂರ್ ಆಗಿದ್ದಾರೆ ಡೈರೆಕ್ಟರ್. ಮತ್ತೆ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ನಮ್ದು ಮಂಜುನಾಥ್ ಸರ್ ಬಗ್ಗೆ ನಾನೊಂದು ಆಲ್ಮೋಸ್ಟ್ 50 ಸಿನಿಮಾ ಆಗ್ತಾ ಬಂತು. ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ ಸರ್ ಮಂಜುನಾಥ್ ಸರ್. ಅಂದ್ರೆ ನಮ್ಮ ಕ್ಯಾರಿಯರ್ ಅಲ್ಲಿ 50 ಪ್ರೊಡ್ಯೂಸರ್ಗಳು ನೋಡೋದ್ರಲ್ಲಿ ಒನ್ ಆಫ್ ದ ಫ್ಯೂ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಗಳು ಒಬ್ರು ಅವರು. ನಮ್ದು ಏನೇ ಕೆಲಸ ಇದ್ರು ಫಸ್ಟ್ ಸ್ಟಾರ್ಟಿಂಗ್ ಅಂತ ಅಡ್ವಾನ್ಸ್ ಕೊಟ್ಟರು ನನಗೆ. ಅಂತ ಕಂಪೋಸಿಷನ್ ಶುರು ಮಾಡಿದ್ವಿ. ಪೇಮೆಂಟ್ಗಳು ನಾ ಕೇಳೋಕ್ಕಿಂತ ಮುಂಚೆ ಕೊಟ್ಟರು. ಆನಂತರ ರೀರೇಕಡಿಂಗ್ ವಿಷಯ ಬಂತು. ಸರ್ ಯಾವಾಗ ಶುರು ಮಾಡ್ತೀವಿ ಸರ್, ಇನ್ನೊಂದು ವಾರ. ಡೈರೆಕ್ಟರ್ ಸ್ವಲ್ಪ ಕರೆಕ್ಷನ್ಸ್ ಇದೆ ಅಂತ ಹೇಳ್ತಾರೆ, ಸ್ವಲ್ಪ ಎಡಿಟಿಂಗ್ ವರ್ಕ್ ಇದೆ, ಮತ್ತೆ ಪೇಮೆಂಟ್ ತಗೊಂಡ್ ಹೋಗ್ಬಿಡಿ ಸರ್ ಅಂದ್ರು. ಸರ್ ಕೆಲಸ ಶುರು ಆಗಲಿ ತಗೋತೀನಿ, ನಾನು ಡೇಟ್ ಫಿಕ್ಸ್ ಆಗಲಿ, ಇನ್ನು ಪ್ರೋಗ್ರಾಮ್ಗಳೆಲ್ಲ ಹೈಕ್ ಮಾಡಬೇಕು, ಅವ್ರು ಡೇಟ್ ಸಿಕ್ಕ ನಂತರ ಪೇಮೆಂಟ್ ತಗೊಂಡು ಹೋಗ್ತೀನಿ. ಇಲ್ಲ ಸರ್ ಯಾವಾಗ ಕೊಡೋದಲ್ವಾ ನಿಮ್ಗೆ, ಪೇಮೆಂಟ್ ತಗೊಂಡು ಹೋಗ್ಬಿಡಿ ಅಂದ್ರೆ. ಈ ತರ ಸಿಂಗರ್ಗಳು ಕೂಡ ಇದೇ ತರ ಹೇಳ್ತಾರೆ. ಸ್ಟೂಡೆಂಟ್ ನಾನು ಹೋದ ಸಿಂಗರ್ ಹತ್ರ ಬರ್ತಾರೆ ಸರ್, ಸಿಂಗರ್ ಬರ್ತಾರೆ ಸರ್ ಪೇಮೆಂಟ್ ಹಾಕ್ಬಿಡ್ಲಿ ಅವ್ರಿಗೆ ಅಂತ. ಸರ್ ತಡ್ಕೊಂಡು ಇಷ್ಟು ಅವಸರ ಮಾಡಬೇಡಿ, ಇಂಡಸ್ಟ್ರಿ ಆಗಿಲ್ಲ ಅವ್ರಿಗೆ ಹೇಳಿದೆ ನಾನು. ಇಂಡಸ್ಟ್ರಿ ಹಸ್ತ ತೋರಿದ್ರೆ ಕೈ ಮುಂದೆ ಜನಗಳಿದ್ದಾರೆ ಇಲ್ಲಿ ತುಂಬಾ ಜನಗಳು. ಆ ತರ ಬೇಡ, ಸ್ವಲ್ಪ ಸಮಾಧಾನವಾಗಿರಿ ಸರ್. ಕೆಲಸ ಇದೆ ಕೊಡೋಣ, ಯಾವ್ದು ಒಂದು 5% ಉಳಿಸ್ಕೊಳ್ಳ ಅಂತ ನನ್ಗೆ ಗೊತ್ತು. ಬಟ್ ಕೊಡೋಣ, ಟೈಮಿಂಗ್ ಕೊಡೋಣ, ಕೆಲಸ ನಂತರ ಕೊಡೋಣ. ಆ ತರ ತುಂಬಾ ಅಂದ್ರೆ ಸರ್ ಕೆಲಸ ಮಾಡ್ತಿದಾರೆ ಅವರು, ಇಂಡಸ್ಟ್ರಿಯಲ್ಲಿ ಕಷ್ಟ ಪಡ್ತಿದ್ದಾರೆ, ಎಲ್ಲ ಟೆಕ್ನಿಷಿಯನ್ಸ್ ಇದಾರೆ, ಆರ್ಟಿಸ್ಟ್ ಇದಾರೆ, ಅವ್ರಿಗೆ ಕೊಡ್ಬೇಕು ಸರ್ ನಾವು, ಅವ್ರು ಇದನ್ನ ನಂಬ್ಕೊಂಡು ಬಂದಿದ್ದಾರೆ ಅಂದ್ರೆ ಆ ಭಾವನೆಯಿಂದ ಬಂದಂತ ಪ್ರೊಡ್ಯೂಸರ್ಗಳು. ಅಂದ್ರೆ ಇಂಥ ಪ್ರೊಡ್ಯೂಸರ್ಗಳು ಎಷ್ಟು ಜನ ಇರ್ತಾರೆ ಹೇಳಿ? ತುಂಬಾ ಫ್ಯೂ ಆಫ್ ಪ್ರೊಡ್ಯೂಸರ್. ಕೆಲಸ ಮುಗಿದ ತಕ್ಷಣ ಸರ್ ಫೋನ್ ರಿಸೀವ್ ಮಾಡೋದಿಲ್ಲ ಬಹಳ ಜನ. ನಮ್ ಕ್ಯಾರಿಯರ್ ಇದೆ ಬಹಳಷ್ಟು, ಚೆಕ್ಗಳು ಬೌನ್ಸ್ ಆಗಿದೆ, ದುಡ್ಡುಗಳು ಕೊಟ್ಟಿಲ್ಲ, ಕೇಳಿ ಹೋದ್ರೆ ಬೈಸ್ಕೊಂಡಿದ್ದೀವಿ ಕೂಡ, ಆ ತರ ಎಲ್ಲ ಇದೆ. ಅಂದ್ರೆ ಇಂಥ ಪ್ರೊಡ್ಯೂಸರ್ ಸಿಕ್ಕ ತುಂಬಾ ಖುಷಿ ಆಗುತ್ತೆ. ಕೆಲಸ ಶ್ರದ್ಧೆ ಮಾಡ್ಬೇಕಂತ ಅನ್ಸುತ್ತೆ. ಆ ನಂತರ ರೀರೆಕಾರ್ಡಿಂಗ್ ಕೂಡ ಮಾಡೋದು ಕೂಡ ಅಷ್ಟೇ ಸರ್ ಚೆನ್ನಾಗಿ ಬರ್ಬೇಕು ನನಗೆ, ನೀವ್ ಎಲ್ಲಿ ಹೇಳ್ತಾರ ರೀರೆಕಾರ್ಡಿಂಗ್ ಲೈವ್ ಎಲ್ಲ ಮಾಡಿ ಅಂತ. ಅಂದ್ರೆ ಮತ್ತೆ ನಾವು ಕೇರಳದಲ್ಲಿ ಲೈವ್ ಮಾಡಿದ್ವಿ, ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಕೊಟ್ಟರು ಮತ್ತೆ. ಅಂದ್ರೆ ತುಂಬಾ ಪ್ಯಾಷನೇಟ್ ಆಗಿ ಮಾಡಿದ್ದಾರೆ, ಸಿನಿಮಾ ಪ್ರೀತಿ ಮಾಡಿದ್ದಾರೆ. ಈ ಪಿಕ್ಚರ್ ಜನರು ನೋಡಿ ನೀವು ನೋಡಿ ಡಿಸೈಡ್ ಮಾಡಬೇಕು ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲಿ ಟೋಟಲ್ 5 ಹಾಡುಗಳಿದೆ ಸರ್. 4 ಕನ್ನಡ ಹಾಡಿದೆ, 1 ಇಂಗ್ಲಿಷ್ ಸಾಂಗ್ ಮಾಡಿದೆ ಫಸ್ಟ್ ಟೈಮ್. ಅಂದ್ರೆ ಒಂದು ಪಿಕ್ಚರ್ ಅಲ್ಲಿ ಇನ್ನೊಂದು ಪಿಕ್ಚರ್ ನಡೀತಾ ಇರುತ್ತೆ. ಆ ಪಿಕ್ಚರ್ಗೆ ಬಂದು ಜಯತೀರ್ಥ ಅವರು ಡೈರೆಕ್ಟರ್ ಸಿನಿಮಾದಲ್ಲಿ. ಅಲ್ಲೊಂದು ಶೂಟಿಂಗ್ ಒಂದು ಕಾನ್ಸೆಪ್ಟ್ ಇದೆ, ಅಲ್ಲಿ ನಾವು ಇಂಗ್ಲಿಷ್ ಹಾಡನ್ನು ಬಳಸ್ತೀವಿ. ಸಿನಿಮಾ ಬಗ್ಗೆನೇ, ಸಿನಿಮಾ ಮಾಡೋದು ಎಷ್ಟು ಕಷ್ಟಗಳಿದೆ ಅನ್ನೋದ್ರ ಬಗ್ಗೆ ಇಂಗ್ಲಿಷ್ ಹಾಡ ಮಾಡಿದೆ. ಒಂದು ಹೊಸ ಪ್ರಯತ್ನ ಅದೊಂದು. ಅದು ಬಿಟ್ರೆ ಮೆಲೋಡಿ ಹಾಡುಗಳೇ ಆಲ್ಮೋಸ್ಟ್ ಎಲ್ಲ ಇದೆ. ಕೆ ಕಲ್ಯಾಣ್ ಸರ್ ಬರೆದಿರೋ ಒಂದು ಬಣ್ಣದ ಬದುಕಿದು ಅಂತ ನಮ್ದು ಅನನ್ಯ ಭಟ್ ಹಾಡಿದ್ದಾರೆ. ಆನಂತರ ನಮ್ ಸಾಯಿ ಸರ್ವೇಶ್ವರ್ ಒಂದು ಬರೆದಿದ್ದಾರೆ, ಒಂದಲ್ಲ ಒಂದು ಅನ್ನೋ ಸಾಂಗು, ಜೀವನದ ಬಗ್ಗೆ ಹೇಳುವಂತ ಸಾಂಗು, ಅದನ್ನ ನಾನೇ ಹಾಡಿದ್ದೀನಿ. ಮತ್ತೆ ಮಳೆಯಾಗೋ ಮೊದಲೇ ಕೊಡೆ ಹಿಡಿದು ಬರುವೆ, ಇದು ನಮ್ಗೆ ಎಲ್ಲರಿಗೂ ತುಂಬಾ ಇಷ್ಟ ಆದಂತ ಸಾಂಗು. ನಂದು ಕೂಡ ತುಂಬಾ ಅಚ್ಚುಮೆಚ್ಚಿನ ಹಾಡಿದೆ ಒಂದು ಸಿನಿಮಾದಲ್ಲಿ. ಪ್ರಮೋದ್ ಮರುವಂತೆ ತುಂಬಾ ಅದ್ಭುತ ಸಾಹಿತ್ಯ ಬರೆದಿದ್ದಾರೆ. ಅದನ್ನ ಕಲ್ಯಾಣ್ ಸರ್ ಕೇಳಿದಾಗೆ ಮರುವಂತೆ ತಡ್ಕೊಳ್ಳೋದ್ರಲ್ಲಿ ಕಾಲ್ ಮಾಡಿ ತುಂಬಾ ಚೆನ್ನಾಗಿ ಬರ್ದಿ ಅಪ್ಪ ಮರುವಂತೆ, ಈ ಸಾಂಗ್ ಅಲ್ಲಿ ಲೈನ್ಗಳೆಲ್ಲ ಎಲ್ಲಿಂದ ತರ್ತೀವಿ ನೀನು ಅಂತ ಕೇಳಿದ್ರು. ನನ್ನ ಮುಂದೆ ಕಾಲ್ ಮಾಡಿದ್ರು. ಅಂದ್ರೆ ತುಂಬಾ ಉತ್ಸಾಹ. ಅವ್ರು ಹೇಳ್ಬಿಟ್ರು ಅದು ಸಾಂಗ್ ಕೇಳಿದ್ರೆ ನಂಗೆ ತುಂಬಾ ಖುಷಿಯಾಗಿ ಮಾತಾಡ್ಬಿಡ್ಬೇಕು, ಹೇಳ್ಬಿಡ್ಬೇಕು ಅವ್ರಿಗೆ, ಹೊಸ ಹುಡುಗರಿಗೆ ಖುಷಿ ಆಗುತ್ತಂತ. ಅದು ಕಲ್ಯಾಣ್ ಸರ್ ಗುಣ ನಂಗೆ ತುಂಬಾ ಇಷ್ಟ ಆಯ್ತು. ಅದು ಕೂಡ ಅವ್ರು ತುಂಬಾ ಚೆನ್ನಾಗಿ ಬರ್ದಿ, ಹಾಡು ತುಂಬಾ ಚೆನ್ನಾಗಿದೆ, ನನ್ನ ಹಾಡಕ್ಕಿಂತ ನಿನ್ ಹಾಡು ಚೆನ್ನಾಗಿದೆ ಅಂತ ಹೋಗಿದ್ರು ಅವ್ರು. ನನಗೂ ಅವಾಗ ಸರ್ ಇವಾಗೆ ಮಾಡ್ಬಿಡಿ ಅಂತ ನಾನು ಕಾಲ್, ನನ್ನ ಮುಂದೆ ಮಾಡಿದಾಗ ಖುಷಿ ಆಗುತ್ತೆ ಮಾಡ್ಬಿಡಿ ಅಂತ. ಅಂದ್ರೆ ಆ ತರ ಚೆನ್ನಾಗಿದೆ, ಕೆಲಸ ಚೆನ್ನಾಗಿದೆ. ಆತರ ಕ್ರಿಶ್ ಜೋಶಿ ಅವರು ಇಂಗ್ಲಿಷ್ ಹಾಡ ಬರೆದಿದ್ದು, ಇನ್ನೊಬ್ರು ಸಿನಿಮಾ ಡೈರೆಕ್ಟರ್, ಪ್ರಪಂಚ ಡೈರೆಕ್ಟರ್ ಕ್ರಿಶ್ ಜೋಶಿ ನನ್ನ ಗೆಳೆಯರು, ಅವ್ರೊಂದು ಹಾಡ ಬರೆದಿದ್ದಾರೆ ಇಂಗ್ಲಿಷ್ ಸಾಂಗು. ಟೋಟಲ್ 5 ಸಾಂಗ್ಸ್ ಇದೆ. 4 ಸಾಂಗ್ಸ್ ಮೆಲೋಡಿ ಸಾಂಗು, 1 ಇಂಗ್ಲಿಷ್ ಸಾಂಗ್. ಓವರ್ ಪಿಕ್ಚರ್ ಚೆನ್ನಾಗಿದೆ, ತಾವೆಲ್ಲರೂ ಸಪೋರ್ಟ್ ಮಾಡಬೇಕು. ನನ್ನಂತೂ ಪರ್ಸನಲಿ ಸರ್ ಧನಂಜಯ ರಂಜನ್ ಬರೆದ್ರೆ ಹೊಸದೊಂದು ಪ್ರೀತಿಯಾನ ಅಂತ ಒಂದು ಮೆಲೋಡಿ ಸಾಂಗ್. ನನ್ಗಂತೂ ಫಸ್ಟ್ ಇಂದ ಪತ್ರಕರ್ತ ಮಿತ್ರರು, ಮಾಧ್ಯಮ, ಪ್ರಿಂಟ್ ಮೀಡಿಯಾ ಆಗಲಿ ಅಥವಾ ವಿಜುವಲ್ ಮೀಡಿಯಾ ಎಲ್ಲರೂ ನಾನು ಫಸ್ಟ್ ಸಿನಿಮಾದಿಂದ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಸರ್. ಅದಕ್ಕೆ ನಾನು
ಇಡೀ ಜೀವನ ಧನ್ಯವಾದವನ್ನು ಅರ್ಪಿಸೋದು ಕಡಿಮೆ. ನಿಮಗೆ ಧನ್ಯವಾದಗಳು. ಈ ಪಿಕ್ಚರ್ ಹೊಸಬರಿದ್ದಾರೆ, ಸ್ವಲ್ಪ ನಿಮ್ದೆಲ್ಲ ಸಪೋರ್ಟ್ ಮಾಡಿ. ನಿಮ್ಮ ಹತ್ರ ಒಂದು ವಿನಂತಿ, ನೀವೆಲ್ಲ ಜನಗಳಿಗೆ ತಲುಪಿಸೋಕೆ ನಿಮ್ಮಿಂದಲೇ ಸಾಧ್ಯ. ನಾವು ಎಷ್ಟು ಪಬ್ಲಿಸಿಟಿ ಮಾಡಿದ್ರು ಅದನ್ನ ನೀವು ಸ್ವಲ್ಪ ಇನ್ನೂ ಸ್ವಲ್ಪ ಮೇಲೆ ಎತ್ತಿದ್ರೆ ಸ್ವಲ್ಪ ಒಳ್ಳೇದಾಗುತ್ತೆ. ಮತ್ತೆಲ್ಲ ಹೀರೋಗಳೆಲ್ಲ ಹೆಸರುಗಳನ್ನ ಸ್ವಲ್ಪ ಕಷ್ಟ ನೆನಪಿರೋದಿಲ್ಲ, ಯಾಕಂದ್ರೆ ಹೀರೋಗಳ ಹೆಸರು ನೆನಪಿಟ್ಕೊಳ್ಬಾರ್ದು, ಎಲ್ಲ ಮನೆ ಕಷ್ಟ ಆಗುತ್ತೆ, ಮನೆಯೆಲ್ಲ ತೊಂದರೆ. ಸೊ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಮುದ್ದಾಗಿ ಮಾಡಿದ್ದಾರೆ. ಮುಕುಂದ್ ಬಗ್ಗೆ ಹೇಳಕ್ ನಮ್ಗೆ ನೋಡಿ, ಆ ಮನುಷ್ಯ ಇವತ್ತು ಪ್ರೊಡ್ಯೂಸರ್ ಮಗ ಮೂರೇ ಕೂತಿದ್ದಾನೆ. ನಾನು ಸ್ಟುಡಿಯೋ ಬಂದಾಗ ಕೂಡ ಸರ್ ಹೀಗೆ ಕೂತ್ಕೊಂಡ್ಬಿಡೋರು ಸೈಡಲ್ಲಿ. ನಂದೇ ಪ್ರೊಡ್ಯೂಸರ್ ಮಕ್ಕಳು ಅಂತ ತಕ್ಷಣ ತರಬೇತಿ ಜಾಸ್ತಿ ಇರುತ್ತೆ ಸರ್, ಯಾಕಂದ್ರೆ ದುಡ್ಡು ಅವರೇ ಹಾಕ್ತಾ ಇರ್ತಾರಲ್ಲ, ಅದು ಸ್ವಲ್ಪ ತರಬೇತಿ ಜಾಸ್ತಿ. ಬಟ್ ಈ ಹುಡುಗನಿಗೆ ನೋಡಿ ಹೇಗೆ ಕೂತಿದ್ರು ಅವ್ರು. ಹೀಗೆ ಎಲ್ಲ ಕಡೆ ಹೀಗೆ ಇರೋದು. ನಮ್ಮ ಜೊತೆ ರೆಕಾರ್ಡಿಂಗ್ ಮುಂಬೈ ಬಂದಾಗ ಕೂಡ ಅಲ್ಲೇ ಮೂಲಿನ ಒಂದ್ ಕಡೆ ಕೂತ್ಕೊಂಡ್ಬಿಡೋರು. ಪೇಮೆಂಟ್ ಅಂತ ಸರ್ ಎಷ್ಟು ಮಾಡಿಬಿಡಿ ಸರ್ ಅಂತ ಪೇಮೆಂಟ್ ಅಷ್ಟೇ ಅವ್ರ ಕೆಲಸ, ಪೇಮೆಂಟ್ ಮಾಡೋದು ಅಷ್ಟೇ ಕೆಲಸ. ಬಟ್ ಒಳ್ಳೆ ಆರ್ಟಿಸ್ಟ್ ಕೂಡ, ಲುಕ್ ನೀವು ನೋಡಿದ್ರಲ್ಲ, ನಂಗೆ ತುಂಬಾ ಇಷ್ಟ ಲುಕ್. ಕ್ಲೀನ್ ಶೇವ್ಡು, ಶಾರ್ಟ್ ಹೇರ್ ಒಂದು ಲುಕ್ ಇದೆ. ನಾವು ತಂದೆ ಹೇಳಿದೆ ತುಂಬಾ ಅದ್ಭುತ ಲುಕ್ ಇದೆ ಸರ್. ಮತ್ತೆ ಒಳ್ಳೆ ಪರ್ಫಾರ್ಮರ್ ಕೂಡ ಫಸ್ಟ್ ಸಿನಿಮಾದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳು. ಸಂಗೀತ ಮೇಡಮ್, ರಾಜೇಶ್ ಸರ್ ಅಂತೂ ತುಂಬಾ ಸೀನಿಯರ್ ಇದ್ದಾರೆ, ಅವ್ರ ಬಗ್ಗೆ ಹೇಳೋದಿಲ್ಲ. ಬಟ್ ಎಲ್ಲರೂ ಚೆನ್ನಾಗಿದೆ. ಓವರ್ ಆಲ್ ತಮ್ಮ ಸಪೋರ್ಟ್ ಬೇಕು. ಧನ್ಯವಾದಗಳು.